ಬಯಲು ಸೀಮೆ ಜನರ ನೀರಿನ ಬವಣೆ ನೀಗೋದು ಯಾವಾಗ? ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಣ ಯಾವಾಗ? ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನ ಏನ್ ಪಾಪ ಮಾಡಿದ್ದಾರೋ ಗೊತ್ತಿಲ್ಲ. ಬೆಂಗಳೂರು ಕೊಳಚೆ ನೀರೇ ನಮಗೆ ಗತಿಯಾಗಿದೆ. ನಾವು ಕುಡಿಯೋ ನೀರು ಆರೋಗ್ಯಕ್ಕೆ ಯೋಗ್ಯವಲ್ಲ. HN ವ್ಯಾಲಿ ನೀರನ್ನ ದ್ವಿತೀಯ ಹಂತದ ಶುದ್ಧೀಕರಿಸಿದ ನೀರಿನಿಂದ ಬೆಳೀತಿರೋ ತರಕಾರಿಗಳಲ್ಲಿ ಹಾನಿಕಾರಕ ಅಂಶಗಳಿವೆ ಎಂಬುದು ದೃಢಪಟ್ಟಿದೆ. ತ್ಯಾಜ್ಯ ನೀರು ಸಂಗ್ರಹಿಸಿದ ಕೆರೆಗಳಿಗೆ ಹಸು ದನಕರುಗಳು ನುಗ್ಗಿ ಅಲ್ಲಿ ಬೆಳೆದ ಹುಲ್ಲು ತಿಂದು ನೀರು ಸೇವಿಸುತ್ತಿರೋದ್ರಿಂದ ಕರೆದ ಹಾಲು ಸಹ ಶುದ್ಧವಾಗಿದೆಯೇ ಅನ್ನೋ ಅನುಮಾನಗಳು ಮೂಡಿದೆ. ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹರಿಸುತ್ತಿರುವ 2ನೇ ಹಂತದ ಶುದ್ಧೀಕರಣ ಮಾಡಿರುವ ಬೆಂಗಳೂರು ತ್ಯಾಜ್ಯ ನೀರು ನಿಧಾನವಾಗಿ ನಮ್ಮೆಲ್ಲರಿಗೂ ವಿಷ ಉಣಿಸುತ್ತಿದೆಯಾ ಅನ್ನೋ ಅನುಮಾನ ದಟ್ಟುವಾಗ್ತಿದೆ. ಈ ಭಾಗದ ಕುಡಿಯೋ ನೀರು ವಿಷಕಾರಿ, ಬೆಳೆಯೋ ತರಕಾರಿಗಳು ಡೇಂಜರ್, ಹಸುಗಳಲ್ಲಿ ಕರೀತಿರೋ ಹಾಲು ಕೂಡ ಶುದ್ಧವಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇನ್ನು 10 ವರ್ಷಗಳ ಹಿಂದೆ ನಮ್ಮ ಜಿಲ್ಲೆಗಳಿಗೆ ಹರಿಸಿದ HN ವ್ಯಾಲಿ ನೀರು ಕನಿಷ್ಠ 3 ಹಂತದ ಶುದ್ಧೀಕರಣವಾದರೂ ಮಾಡಬೇಕಿತ್ತು. ಆದರೆ ಅದನ್ನ 2 ಹಂತಕ್ಕೆ ಸೀಮಿತಗೊಳಿಸಿ ಕೆರೆಗಳಿಗೆ ಹರಿಸುತ್ತಿದ್ದಾರೆ. ನಾವು ಕೇಳಿದ್ದು ಶುದ್ಧ ಕುಡಿಯುವ ನದಿ ನೀರು, ಆದರೆ ಸರ್ಕಾರಗಳು ನಮಗೆ ಕೊಟ್ಟದ್ದು ಕೊಳಚೆ ನೀರು. ಈ ನೀರು ಆ ತಕ್ಷಣಕ್ಕೆ ಏನೂ ಆಗೋದಿಲ್ಲ ಅಂದ್ಕೊಂಡಿದ್ದ ನಮಗೆ ಈಗ ಅದರ ಪರಿಣಾಮ ಗೊತ್ತಾಗ್ತಿದೆ. ಈಗ ನಾವು ಕುಡಿಯೋ ನೀರು ಯೋಗ್ಯವಲ್ಲ, ಬೆಳೆಯೋ ತರಕಾರಿ ವಿಷಕಾರಿ. ಇನ್ನು ನಮ್ಮ ಜಾನುವಾರುಗಳಿಂದ ಕರೆದ ಡೈರಿಗಳಿಗೆ ಕೊಡೋ ಹಾಲು ಕೂಡ ಶುದ್ಧವಾಗಿದ್ಯಾ ಅನ್ನೋ ಅನುಮಾನ ದಟ್ಟುವಾಗ್ತಿದೆ. HN ವ್ಯಾಲಿ ನೀರು ಸಂಗ್ರಹವಾಗ್ತಿರುವ ಕೆರೆಗಳ ನೀರು ಬಳಸಬಾರದು. ಅದು ಕೇವಲ ಅಂತರ್ಜಲ ಹೆಚ್ಚಿಸಲಿಕ್ಕೆ ಮಾತ್ರ. ನಮ್ಮ ಎಚ್ಚರಿಕೆಯನ್ನು ಮೀರಿ ಯಾರಾದರೂ ಕೆರೆ ನೀರು ಬಳಸಿದ್ರೆ ಅಂಥವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಸಣ್ಣ ನೀರಾವರಿ ಇಲಾಖೆ ನಾಮಫಲಕಗಳನ್ನು ಆಯಾ ಕೆರೆಗಳ ಬಳಿ ಹಾಕಿದೆ. ಆದರೆ ತ್ಯಾಜ್ಯ ನೀರು ಹರಿಯುತ್ತಿರುವ ಮುಸ್ಟೂರು ಕೆರೆಯಲ್ಲಿ ರಾಜಾರೋಷವಾಗಿ ಹಾಲು ಕರೆಯುವ ಸೀಮೆ ಹಸುಗಳು, ಕುರಿಗಳು ಕೆರೆಗಿಳಿದು ಅಲ್ಲಿ ತನ್ನ ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವ ಜೋಡು ಮೇಯ್ದು ಅದೇ ನೀರನ್ನು ಕುಡಿದು ಹೊರಗೆ ಬರ್ತಿವೆ. ಇದೇ ತರವಾಗಿ ಜಿಲ್ಲೆಯ ಬಹುತೇಕ ಕೆರೆಗಳಲ್ಲೂ ನಡೀತಿದೆ. ಆದರೆ ಯಾವ ಮಾಲೀಕನಿಗೂ ಇದುವರೆಗೂ ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಒಬ್ಬರ ಮೇಲೂ ಕ್ರಮ ಜರುಗಿಸ್ತಿಲ್ಲ. ಈ ಸ್ಥಿತಿಯನ್ನು ನೋಡಿದ ಮುಸ್ಟೂರು ಗ್ರಾಮದ ವಾಸಿ ಶ್ರೀಧರ್, ಇದೇ ಕೆರೆಯಲ್ಲೇ ನಮ್ಮೂರಿಗೆ ಹರಿಯೋ ಕುಡಿಯುವ ನೀರಿನ ಬೋರ್ವೆಲ್ಗಳು ಇವೆ, ಇಲ್ಲಿಯ ಹಸುಕರಿಗಳು ಮೇಯುತ್ತೆ. ಇದೇ ಹಸುಗಳು ಕೊಡೋ ಹಾಲಿನಲ್ಲಿ ವಿಷಕಾರಿ ಅಂಶಗಳು ತುಂಬಿರಲ್ಲ ಅನ್ನೋ ಗ್ಯಾರಂಟಿ ಕೊಡೋರು ಯಾರು? ನಮ್ಮ ಜನರ ಆರೋಗ್ಯಕ್ಕೆ ಗ್ಯಾರಂಟಿ ಕೊಡೋರು ಯಾರೂ ಇಲ್ಲ. ಈಗಿನ ಸಂಸದರು ಆಗಿನ ಶಾಸಕರಾಗಿದ್ರು. ಮುತುವರ್ಜಿಯಿಂದ HN ವ್ಯಾಲಿ ನೀರು ಹರಿಸಲು ಪ್ರಯತ್ನ ಪಟ್ಟಿದ್ರು. ಆಗ ಮಾತ್ರ ಅವರಿಗೆ 3ನೇ ಹಂತದ ಶುದ್ಧೀಕರಣ ಮಾಡಬೇಕೆಂಬ ದರ್ದು ಇರಲಿಲ್ವಾ ಅಂತ ಆಕ್ರೋಶ ಹೊರಹಾಕಿದ್ರು. ಸರ್, ಇದು ಬೋರ್ವೆಲ್ಗಳು ಹಾಕಿರೋದು ಈ ಕೊಳಚೆ ನೀರು ಬರೋಕ್ಕೆ ಮುಂಚೆನೇ ನಮ್ಮ ಪಂಚಾಯತಿ, ಗ್ರಾಮ ಪಂಚಾಯತಿ ವತಿಯಿಂದ ಬೋರ್ವೆಲ್ಗಳನ್ನ ಹಾಕಿರೋದು. ಈ ಒಂದು ಕೆರೆಗೆ ಏನು ಈ ತ್ಯಾಜ್ಯ ನೀರು HN ವ್ಯಾಲಿ ನೀರು ಬಂತು, ಅವಾಗಲಿಂದ ನಮ್ಮ ಕೆರೆ ನೋಡೋಕ್ಕಾಗ್ತಾಯಿಲ್ಲ. ಜೊಂಡು ಬೆಳ್ಕೊಂಡು ಒಂಚೂರು ನೀರು ಕಾಣಿಸ್ತಾ ಇಲ್ಲ. ಎಲ್ಲ ಫುಲ್ಲಾಗಿ ಭೂಮಿಯಿಂದನೇ ಜೊಂಡು ಬೆಳ್ಕೊಂಡು ನಮ್ಮ ಕೆರೆ ಪರಿಸ್ಥಿತಿ ಈ ರೀತಿ ಅಧ್ವಾನ ಆಗಿದೆ. ಈ ರೀತಿ ಆಗಬಾರ್ದು ಅಂತೇಳ್ಬಿಟ್ಟು 2017ರಲ್ಲಿ ನಾವೆಲ್ಲ ಹೋರಾಟಗಾರರು, ಶಾಶ್ವತ ನೀರಾವರಿ ಹೋರಾಟಗಾರರಾಗಲಿ, ನೀರಾವರಿ ಹೋರಾಟಗಾರರಾಗಲಿ, ಬೇರೆ ಸಂಘಟನೆಗಳಾಗಲಿ ಬೃಹತ್ ಹೋರಾಟ ಮಾಡಿ ಬಂದ್ ಮಾಡೋವಂಥ, ಚಿಕ್ಕಬಳ್ಳಾಪುರನ ಬಂದ್ ಮಾಡೋವಂಥ ಕೆಲಸ ನಾವು ಆವತ್ತು ಮಾಡಿದ್ವಿ. ಇದ್ದಂತಕ್ಕ ಇವರು ಯಾರು ಶಾಸಕರು ಸುಧಾಕರ್ ಅವರು ಬಂದು ಯಶಸ್ವಿ ಆಗಬಾರ್ದು, ಈ ಬಂದು ಹೋರಾಟಗಾರರನ್ನ ಚದುರಿಸ್ಬೇಕಂತ ಅಮಾನ್ಯವಾಗಿ ನಡ್ಕೊಂಡು ನಾವು ಬಾಟ್ಲಲ್ಲಿ ನೀರು ಇಟ್ಕೊಂಡು ಬಂದು ಈ ನೀರು ಬಂದರೆ ಭಾಳ ತೊಂದರೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದಾಗ ನಮ್ಮ ಮೇಲೆ ಯಾವ ರೀತಿ ನಡ್ಕೊಂಡ್ರು ಅಂತ ನಿಮ್ಮ ಮಾಧ್ಯಮ ಮಿತ್ರಗಳಿಗೂ ಗೊತ್ತು. ಈ ಇತಿಹಾಸ ಇದೆಲ್ಲ ಯಾರೂ ಮರ್ತಿಲ್ಲ. ನಾನು ಹೇಳೋದಾದರೆ, ಇವತ್ತು ಏನು ಹೇಳ್ತಾ ಇದ್ದಾರೆ ಮಾನ್ಯ ಸಂಸದರು, ಸಂಸತ್ ಭವನದಲ್ಲಿ ಇವತ್ತು ಮಂತ್ರಿ ಇದ್ದಾಗ ನೀರು ಬಿಟ್ಟಾಗ ಅಮೃತ ಇತ್ತು. ಈಗ ಸಂಸದರಾಗಿ ನೀವು ಸಂಸತ್ ಭವನದಲ್ಲಿ ಮಾತಾಡ್ತೀರಾ, ಕೊಳಚೆ ನೀರು ಕುಡಿತಾ ಇದ್ದೀರಾ ಅಂತೇಳಿ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಇವತ್ತು ಯಾವ ಪರಿಸ್ಥಿತಿನ ಎದುರಿಸ್ಬೇಕಾಗಿದೆ ನಾವು? ಇವತ್ತು ಮುಸ್ಟೂರು ಭಾಗದಲ್ಲಿ 3 ಬೋರ್ ಇದೆ ನಮ್ಮ ಮುಸ್ಟೂರಿಗೆ, ಅದು ಕೆರೆಯಲ್ಲೇ ಇದ್ದಾವೆ. ಈ ನೀರು ಒಳಗಡೆ ಸೀಪೇಜ್ ಆಗೋದ್ರಿಂದ ಹೋಗಿ ಅಂತರ್ಜಲ ಅಲ್ಲಿಂದ ನಮಗೇನು ಈ ನೀರು ಬರ್ತಾಯಿದೆ ಕುಡಿಯೋದಕ್ಕೆ, ನಾವು ಇಲ್ಲಿ ಒಂದು 5-6 ಸಾವಿರ ಜನ ಈ ನೀರನ್ನ ಬಳಸ್ತಾ ಇದ್ವಿ ದಿನನಿತ್ಯ. ಅದಕ್ಕೆ ಇದರಿಂದ ದುಷ್ಪರಿಣಾಮಗಳು ಏನೇನು ಬೀರ್ತಾ ಇದೆ, ಈ ನಡುವೆ ಎಲ್ಲ ಜಗಜ್ಜಾಹೀರಾಗ್ತಾ ಇದೆ. ವರದಿಗಳೆಲ್ಲ ಏನೆಲ್ಲ ಕೇಂದ್ರದಿಂದ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ರಿಪೋರ್ಟ್ಸ್ಗಳು ಬರ್ತಾಯಿದೆ. ಇದಕ್ಕೆಲ್ಲ ಒಟ್ಟಾರೆ ಹೇಳೋದಾದರೆ, ನಮಗೆ ಈ ನೀರು ತ್ಯಾಜ್ಯ ನೀರು ಬೇಡ. ನ್ಯಾಚುರಲ್ ಆಗಿ ಏನು ಹಿಂದೆಲ್ಲ ಈ ಬೆಟ್ಟಗಳ ಸಾಲಿದೆ ಸರ್, ಇಲ್ಲಿ ನಮ್ಮ ಮುಸ್ಟೂರು ಕೆರೆಗೆ ಬೆಟ್ಟಗಳ ಸಾಲಿಂದ ಬಂದು 2-3 ವರ್ಷ ಆದರೂ ಬಣ್ಣ ಚೇಂಜ್ ಆಗ್ತಾಯಿರಲ್ಲ. ಇವತ್ತು ಯಾವ ರೀತಿ ಬಣ್ಣ ಚೇಂಜ್ ಆಗ್ತಾಯಿದೆ, 2-3 ವರ್ಷ ಹಿಂದ್ಗಡೆ ಮೀನುಗಳೆಲ್ಲ ಸತ್ತೋಗಿದ್ವು. ಅವಾಗೂ ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿ ಫಸ್ಟ್ ಈ ನೀರು ನಿಲ್ಲಿಸ್ರಿ, ಈ ನೀರಿಂದ ಭಾರಿ ಎಫೆಕ್ಟ್ ಆಗುತ್ತೆ, ಮುಂದಿನ ಪೀಳಿಗೆಗೆ ಭಾರಿ ಹೊಡೆತ ಬೀಳುತ್ತೆ ಈ ನೀರು. ಆಲ್ರೆಡಿ ನಮ್ಮ ಮಾರ್ಕೆಟಲ್ಲಿ ನಮ್ಮ ರೈತರು ಬೆಳೆದಂಥ ತರಕಾರಿಗೆ
ಭಾರಿ ಬೇಡಿಕೆ ಆಗಲಿತ್ತು ಬೇರೆ ರಾಜ್ಯಗಳಲ್ಲಿ. ಇವತ್ತು ಚಿಕ್ಕಬಳ್ಳಾಪುರ ಅಂದರೆ ಎದುರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇವತ್ತು ಏನು ಬೆಂಗಳೂರಲ್ಲಿ ತ್ಯಾಜ್ಯ ನೀರನ್ನ ನಮಗೆ ಕಳಿಸ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ಹಾಹಾಕಾರ ಇದೆ, ನೀರಿಗೆ ಭಾರಿ ಹಾಹಾಕಾರ ಇದೆ. ನೀವು ಅಲ್ಲಿ ಸಂಸ್ಕರಣೆ ಮಾಡಿ ಅವರಿಗೆ ಕುಡಿಯೋವಂಥ ವ್ಯವಸ್ಥೆನ ನೀವು ಮಾಡಿ, ನಮಗೆ ನ್ಯಾಚುರಲ್ಲಾಗಿ ನದಿ ನೀರನ್ನ ಈ ತಂದ ಕೆರೆಗಳಿಗೆ ತುಂಬಿಸುವಂಥ ವ್ಯವಸ್ಥೆ ಮಾಡಿರಿ. ಇಷ್ಟು ಹೇಳಿ ನನ್ನ ಏನು ಈ ಕೆರೆನ ಈ ರೀತಿ ಅಧ್ವಾನ ಆಗಿದೆ. ನೀವು ನೋಡ್ತಾ ಇದ್ರಿ, ಇಲ್ಲಿ ದನಕರುಗಳೆಲ್ಲ ಮೇಯ್ತಾ ಇದ್ದಾವೆ. ಪರಿಸ್ಥಿತಿ ಯಾವ ರೀತಿ ಅಂದರೆ, ಈಗ ನೀರು ಕುಡಿತವೆ, ಅಲ್ಲಿ ಮೇಯೋದ್ರಿಂದ ನೀರು ಕೂಡ ಕುಡಿತವೆ. ಅದು ಹಾಲಾಗಲಿ ವಿಷ ಆಗಿ ಪರಿವರ್ತನೆ ಆಗುವಂಥ ವ್ಯವಸ್ಥೆ ಉದ್ಭವ ಆಗ್ತಾ ಇದೆ. ದಯವಿಟ್ಟು ರಾಜಕಾರಣಿಗಳು ಏನೆಲ್ಲ ಈಗ ಅಧಿಕಾರಿಗಳಾಗಿದ್ದಾಗ ನೀವು ಮಾಡಿದ್ದೀರಾ, ಯಾರಾದರೂ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಯಾವ ರೀತಿ ನೀವು ಎಲ್ಲ ನಡ್ಕೊಂಡ್ರಿ, ಇದೆಲ್ಲ ಬಿಟ್ಟು ನಮಗೆ ಏನು ಇದು ನೀರು ಯಾವುದೋ ನ್ಯಾಚುರಲ್ ನೀರು, ನದಿಗಳ ನೀರು, ನ್ಯಾಚುರಲ್ ನೀರು ಬಿಡಬೇಕು. ಯಾವುದೇ ಕಾರಣಕ್ಕೂ ಈ ನೀರು, ತ್ಯಾಜ್ಯ ನೀರು ನಮಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಇನ್ನು ಸಂದೀಪ್ ರೆಡ್ಡಿ ಅಣ್ಣವರು ನೋಡಿದೆ ಬಂದ್ ಮಾಡೋ ವಿಚಾರ ಸರ್, ಅದಕ್ಕೆಲ್ಲ ಬೇಕಾದ ನಾವು ಸಂಪೂರ್ಣವಾಗಿ ಕೈ ಜೋಡಿಸ್ತೀರಿ. ಯಾರೇ ಇದ್ರ ಬಗ್ಗೆ ಏನು ತ್ಯಾಜ್ಯ ನೀರು ಬಗ್ಗೆ ಹೋರಾಟ ಮಾಡಿದ್ರು ಕೂಡ ಎಲ್ಲ ಪಕ್ಷಾತೀತವಾಗಿ, ನಮಗೇನು ಪಕ್ಷ ಅನ್ನೋದು ಯಾವುದೂ ಇಲ್ಲ, ವಿರೋಧ ಇಲ್ಲ. ನಮಗೇನು ಇಲ್ಲಿ ಆಗ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ಯಾರಾದರೂ ಧ್ವನಿ ಎತ್ತರೆ ಅವ್ರ ಜೊತೆ ಕೈ ಜೋಡಿಸುವಂಥ ಕೆಲಸ ನಾವು ಖಂಡಿತ ಮಾಡ್ತೀವಿ ಸರ್. ಇನ್ನು ಸೀಮೆ ಹಸುಗಳು ಕೆರೆಗೆ ನೇರವಾಗಿ ಇಳಿದು ಕಲುಷಿತ ನೀರಿನಲ್ಲಿ ಬೆಳೆದ ಹುಲ್ಲು ಮೇಯ್ತಿರುವ ಬಗ್ಗೆ, ಆ ಮೂಲಕ ಹಸುಗಳ ಆರೋಗ್ಯ, ಅವುಗಳಿಂದ ಕರೆದ ಹಾಲು ಶುದ್ಧವಾಗಿರುತ್ತಾ ಅನ್ನೋದ್ರ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ, ಇದುವರೆಗೂ ಅಂಥದ್ದೇನೂ ಸಮಸ್ಯೆ ಕಂಡುಬಂದಿಲ್ಲ. ಈ ಸಂಬಂಧ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ದೂರಿನ ಮೇರೆಗೆ ಸುಗುಟೂರು ಕೆರೆಯ ನೀರು, ಅಲ್ಲಿ ಬೆಳೆದ ಹುಲ್ಲು, ಅಲ್ಲಿ ಕರೆದ ಹಾಲು ಪರೀಕ್ಷಿಸಲಾಗಿದ್ದು, ಪ್ರಯೋಗಾಲಯದಲ್ಲಿ ಅಂತಹ ಯಾವುದೇ ಅಪಾಯಕಾರಿ ಸೂಚನೆಗಳು ಕಂಡು ಬಂದಿಲ್ಲ ಅಂತ ಹೇಳಿದ್ರು. ಈಗ ಸದ್ಯಕ್ಕೆಲ್ಲೂ ವರದಿ ಆಗಿಲ್ಲ ಸರ್. ಮೊನ್ನೆ ಒಂದ್ಸರಿ 3-4 ತಿಂಗಳಿಂದ ಒಂದು KDP ಸಭೆಯಲ್ಲಿ ಕೂಡ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಮಾನ್ಯ ಶಾಸಕರಾದ ರವಿಕುಮಾರ್ ಸರ್ ಅವರು ಕೂಡ ಇದನ್ನು ಕೇಳಿದರು. ನಾವು ಸುಗುಟೂರು ಅನ್ನೋ ಊರ ಕಡೆ ಅವ್ರಿಗೆ ಅನುಮಾನ ಇದೆ ಅನ್ನೋ ಥರ ಹೇಳಿದರು. ಆ ಸುಗುಟೂರು ಅನ್ನೋ ಊರಿಗೆ ಹೋಗ್ಬಿಟ್ಟು ನಾನು KMF MD ಶಿಡ್ಲಘಟ್ಟ ತಾಲೂಕು ಸಹಾಯಕ ನಿರ್ದೇಶಕರೆಲ್ಲ ಹೋಗಿ ಅಲ್ಲಿ ರೈತರ ಅವ್ರ ಹತ್ರ ಸಂಪರ್ಕಿಸಿ ಮತ್ತು ಆ ಏರಿಯಾದಲ್ಲಿ ಆ ಕೆರೆ ಸುತ್ತಮುತ್ತ ಬೆಳೀತಾರೆ ಮೇವು ಮತ್ತು ನೀರು ಸ್ಯಾಂಪಲ್, ಬೋರ್ಗಳಲ್ಲಿರೋ ನೀರು ಸ್ಯಾಂಪಲ್ ಕೂಡ ನಾವು ಲ್ಯಾಬ್ ಕಳಿಸಿದ್ವಿ. ಮತ್ತು ಮಿಲ್ಕ್ ಸ್ಯಾಂಪಲ್ ಕೂಡ ಕಳಿಸಿದ್ವಿ. ಆ ನೀರು ಸ್ಯಾಂಪಲ್ಲು ಅಲ್ಲಿ ಇದರಲ್ಲಿ ಮೇವು ಇರೋದು ಕೂಡ ಯಾವುದೇ ಒಂದು ಪ್ರಾಣಿಗಳಿಗೆ ಆರೋಗ್ಯಕ್ಕೆ ಹಾನಿಕಾರವಾಗಿರೋ ಅಂಶಗಳಿಲ್ಲ ಅನ್ನೋ ಥರ ಲ್ಯಾಬ್ ರಿಪೋರ್ಟ್ ಕೂಡ ಬಂದಿತ್ತು ಅಂತ ಶಾಸಕರು ಹೇಳಿದ್ದಕ್ಕೆ ಅಲ್ಲಿ ಹೋಗಿದ್ವಿ. ಸುಗುಟೂರು ಅನ್ನೋ ಊರಿಗೆ ಹೋಗಿದ್ವಿ. ಇದಕ್ಕೆ ಎಲ್ಲೂ ಆ ಥರ ವರದಿ ಬಂದಿಲ್ಲ ಸರ್. ಯಾವ ಕೆರೆ ಸುತ್ತಮುತ್ತ ತಾವೇನು ಹೇಳ್ತಾ ಇದ್ರು, ಹಸುಗಳು ಹೋಗಿ ಜಾನುವಾರುಗಳು ಮೇವು ತಿಂತಾವೆ, ನೀರು ಕುಡಿತಾವೆ ಅಂತ ಹೇಳ್ತಾ ಇದ್ರಲ್ಲ, ಈಗ ಇಷ್ಟವರೆಗೂ ಎಲ್ಲೂ ಯಾವುದೇ ಒಂದು ಜಾನುವಾರಿಗೆ ಪ್ರಾಣಿಗೆ ತೊಂದರೆ ಆಗಿರೋದಾಗಲಿ ಆರೋಗ್ಯ ಕೆಟ್ಟಿರೋ ಬಗ್ಗೆ ಯಾವುದೂ ಬಂದಿಲ್ಲ, ಮಾಹಿತಿನೂ ಬಂದಿಲ್ಲ. ಸೊ ಇದು ಬಂದಿಲ್ಲ ಅಂದರೆ ಯಾವುದೇ ತೊಂದರೆ ಇಲ್ಲ ಅಂತ ಲೆಕ್ಕ. ನಮ್ಗೆ ಅನಿಸಿರೋದು ಈಗ ಏನಾಗುತ್ತೆ ಅಂದರೆ, ಈ ಕೆರೆಗಳಲ್ಲಿ ಏನೋ ನೀರು ಕಮ್ಮಿ ಇದ್ದಾಗ ಈ ಜಂತುಗಳೇನೋ ಇರೋ ಚಾನ್ಸಸ್ ಇರುತ್ತೆ. ಅದು ಇದರಿಂದ ಅಂತಲ್ಲ, ಮಾಮೂಲಾಗಿ ಇದ್ದೇ ಇರ್ತವೆ. ಅದು ಜಂತುದೊಂದು ಬಿಟ್ಟರೆ ಇನ್ನು ಬೇರೆ ಯಾವುದೇ ಒಂದು ಆರೋಗ್ಯಕ್ಕೆ ಹಾನಿಕಾರ ಅಂಶಗಳು ಅದರಲ್ಲಿ ಇಲ್ಲ ಅಂತ ನಮಗೇನು ಎಲ್ಲೂ ಕಂಡು ಬಂದಿಲ್ಲ. ಹಸುಗಳ ಆರೋಗ್ಯ ಕೆಟ್ಟಿದೆ ಅಂತ ಕೂಡ ರೈತರಿಂದ ಕೂಡ ನಮಗೆ ಯಾರೂ ರಿಪೋರ್ಟು ಮಾಡಿಲ್ಲ. ಇನ್ನು ನಮ್ಮ ಬಯಲು ಸೀಮೆ ಜಿಲ್ಲೆಗಳ ನೀರಾವರಿ ಸಮಸ್ಯೆಗಳು ದಿನೇ ದಿನೇ ಬೆಟ್ಟದಷ್ಟು ಬೆಳೀತಿದ್ರು. ಅತ್ತ ಕಡೆ ಆಡಳಿತ ಜನಪ್ರತಿನಿಧಿಗಳು ಒಂದು ಹೇಳಿದ್ರೆ ವಿರೋಧ ಪಕ್ಷದವರು, ಮುಖಂಡರು ಅವರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಿದ್ರೆ, ಮಧ್ಯದಲ್ಲಿ ಹೋರಾಟಗಾರರು ಮಾತ್ರ ಸಂಬಂಧಿಸಿದ ಇಲಾಖೆಗಳಲ್ಲಿನ ವಾಸ್ತವ ವರದಿಗಳನ್ನು ಹಿಡಿದು ಕಣ್ಣು ಕಿವಿ ಮುಚ್ಚಿದ ಸರ್ಕಾರಗಳ ಮುಂದೆ ವ್ಯರ್ಥ ಪ್ರಲಾಪ ಮಾಡುವಂತಾಗಿದೆ.